ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ಸ್ವಾಗತ. 3 ಡೈಮೆನ್ಷನಲ್ ಜಿಯೋಮೆಟ್ರಿ ಸಂಬಂಧಪಟ್ಟ ಹಾಗೆ ನಾವು 3 ಮಾರ್ಕ್ಸ್ ಕ್ವೆಶನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪಾರ್ಟ್ ಸಿ ನಲ್ಲಿ ಕೇಳುವಂತಹ 3 ಮಾರ್ಕ್ಸ್ ಕ್ವೆಶನನ್ನು ಡಿಸ್ಕಸ್ ಮಾಡೋಣ. ನೀವು ಕ್ವಾಲಿಟಿ ವ್ಯೂ ನೋಡುವಾಗ 240 ಪಿಕ್ಸೆಲ್ ಮೇಲೆ ಅಂದರೆ 360 ಪಿಕ್ಸೆಲ್ ವ್ಯೂ ಅಲ್ಲಿ ನೋಡಿ, ಬೆಟರ್ ವ್ಯೂ ಸಿಗುತ್ತೆ ನಿಮಗೆ. ದಿಸ್ ಆರ್ ದ ರಿಟೈನ್ಡ್ ಪೋರ್ಷನ್ಸ್, ನಿಮಗೆ ಆಲ್ರೆಡಿ ಗೊತ್ತಿದೆ. ಕಂಟೆಂಟ್ ವೈಸು ನಿಮಗೆ ಲೈನ್ಸ್ ಬಗ್ಗೆ ಗೊತ್ತಿರಬೇಕು. ಲೈನ್ಸ್ದು ಎರಡು ಇಕ್ವೇಷನು, ಲೈನ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್, ಅದರದ್ದು ಫಾರ್ಮುಲಾ ಹೇಗಿದೆ ನೋಡ್ಕೊಳ್ಳಿ. ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತಾಗ ಅದರದ್ದು ವೆಕ್ಟರ್ ಫಾರ್ಮು ಯಾವ ಥರ ಬರೀತಾರೆ ಮತ್ತು ಕಾರ್ಟೀಷಿಯನ್ ಫಾರ್ಮುಲಾಸು ನಿಮಗೆ ಗೊತ್ತಿರಬೇಕು ಒಂದು. ನೆಕ್ಸ್ಟ್ ನಾರ್ಮಲ್ ಫಾರ್ಮ್ ಪ್ಲೇನ್ ಬಂದಾಗ ಇದ್ರದ್ದು ನಾರ್ಮಲ್ ಫಾರ್ಮು ಗೊತ್ತಿರಬೇಕು. ನಾರ್ಮಲ್ ಫಾರ್ಮ್ ಪ್ಲೇನ್ ಇಕ್ವೇಷನ್ ಹೇಗೆ ಬರೀತಾರೆ, ಮತ್ತು ಪ್ಲೇನ್ ವೆನ್ ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ ಆ್ಯಂಡ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂತ ಕೊಟ್ಟಾಗ ಅದ್ರದ್ದು ವೆಕ್ಟರ್ ಫಾರ್ಮ್ ಹೇಗೆ ಬರೀತಾರೆ ಮತ್ತು ಕಾರ್ಟೀಷಿಯನ್ ಫಾರ್ಮ್, ಇದನ್ನೆಲ್ಲ ಡಿಸ್ಕಷನ್ 2 ಮಾರ್ಕ್ಸ್ ವೀಡಿಯೋಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ಸ್ಕ್ಯೂ ಲೈನ್ಸ್ ಕೊಟ್ಟಾಗ, 2 ಲೈನ್ಸ್ ಕೊಟ್ಟಾಗ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಹೌ ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಡಿ. ಸೊ 2 ಲೈನ್ಸ್ ವೆಕ್ಟರ್ ಆರ್ a1 ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ b1 ವೆಕ್ಟರ್ b1 ಕೊಟ್ಟಾಗ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು a2 ವೆಕ್ಟರ್ a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ b2. ಇದು 2 ಲೈನ್ಸ್. ದ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ 2 ಈಸ್ ಆಲ್ವೇಸ್ ಗಿವನ್ ಬೈ, ಸೊ ಡಿಫರೆನ್ಸ್ a2 ಮೈನಸ್ a1 ಡಾಟ್ ಪ್ರಾಡಕ್ಟ್ b1 ಕ್ರಾಸ್ b2 ಮ್ಯಾಗ್ನಿಟ್ಯೂಡ್ ಡಿವೈಡೆಡ್ ಬೈ b1 ಕ್ರಾಸ್ b2ದು ಮ್ಯಾಗ್ನಿಟ್ಯೂಡ್. ಇದೊಂದು ಫಾರ್ಮುಲಾ ಇಂಪಾರ್ಟೆಂಟಾಗಿ ಕೇಳುವಂಥದ್ದು, 3 ಮಾರ್ಕ್ಸ್ಗೆ ಬಹಳ ಸಲ ರಿಪೀಟ್ ಆಗಿರೋ ಕ್ವೆಶನ್ಸ್ ಅಂತಂದರೆ ಇದು. ಸೊ 2 ವೆಕ್ಟರ್ಸ್ ಕೊಟ್ಟಿರ್ತಾರೆ, 2 ಲೈನ್ಸ್ ಕೊಟ್ಟಿರ್ತಾರೆ, ಸ್ಕ್ಯೂ ಲೈನ್ಸ್ ಕಾನ್ಸೆಪ್ಟು. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಈಸ್ ಆಲ್ವೇಸ್ ಗಿವನ್ ಬೈ a2 ಮೈನಸ್ a1 ಡಾಟ್ b1 ಕ್ರಾಸ್ b2 ಡಿವೈಡೆಡ್ ಬೈ b1 ಕ್ರಾಸ್ b2ದು ಮ್ಯಾಗ್ನಿಟ್ಯೂಡ್. ಸೊ ಡಾಟ್ ಪ್ರಾಡಕ್ಟು ಮೇಲೆ ಡಾಟ್ ಪ್ರಾಡಕ್ಟು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ದಿಸ್ ಈಸ್ ದ 2. ಅಕಸ್ಮಾತ್ ಪ್ಯಾರಲಲ್ ಲೈನ್ಸ್, 2 ಪ್ಯಾರಲಲ್ ಲೈನ್ಸ್ ನೋಡಿ, ಇದನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಈ ಕಡೆ ಲೈನ್ಸ್ ಬರ್ದಿರೋದು ಮತ್ತು ಪ್ಲೇನ್ಸ್ ಬರ್ದಿರೋದು ಇದನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಆ 2 ಮಾರ್ಕ್ಸ್ ವೀಡಿಯೋಸಲ್ಲಿ ನೋಡ್ಕೊಳ್ಬೋದು. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ಕೇಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಕೊಟ್ಟಾಗ ಡಿ ಕೇಳಿದಾಗ, ಸೊ ಇಯರ್ ಇನ್ ದಿಸ್ ಪ್ಯಾರಲಲ್ ಲೈನ್ಸ್ ಕೊಟ್ಟಾಗ ಆಬ್ವಿಯಸ್ಲಿ ವೆಕ್ಟರ್ a1 ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಬಿ ಆಗುತ್ತೆ. ದಿಸ್ ಈಸ್ ವೆಕ್ಟರ್ ಆರ್ ಲೈನ್ ಇಕ್ವೇಷನು. ಇಲ್ಲಿ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು a2 ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಬಿ. ವೆಕ್ಟರ್ ಬಿ ಇಲ್ಲೂ ಕಾಮನ್ನು, ಇಲ್ಲಿ ಚೇಂಜ್ ಇರುತ್ತೆ b1 b2 ಬಿಕಾಸ್ 2 ಡಿಫ್ರೆಂಟ್ ಲೈನ್ಸ್, ವೆರಸ್ ಹಿಯರ್ ಇಟ್ ಈಸ್ 2 ಪ್ಯಾರಲಲ್ ಲೈನ್ಸ್, 2 ಲೈನ್ಸ್ ವಿಚ್ ಆರ್ ಪ್ಯಾರಲಲ್. ಇದು 2 ಸ್ಕ್ಯೂ ಲೈನ್ಸ್ ಅಂದರೆ ದೇ ಆರ್ ಇನ್ 2 ಡಿಫ್ರೆಂಟ್ ಪ್ಲೇನ್ಸಲ್ಲಿರುತ್ತೆ. ಅದರದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದಂತ. ಸೊ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಡಿ ಈಸ್ ಆಲ್ವೇಸ್ ಗಿವನ್ ಬೈ ವೆಕ್ಟರ್ ವೆಕ್ಟರ್ ಬಿ ಕ್ರಾಸ್ ಪ್ರಾಡಕ್ಟ್ ವಿತ್ a2 ಮೈನಸ್ a1 ಕ್ರಾಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. So these are the formulas which we make use to find the distance between 2 parallel lines, distance between 2 skew lines, 2 skew lines ಮತ್ತು distance between 2 parallel lines. ಫೈನ್. ನೆಕ್ಸ್ಟ್ ಇದನ್ನು 3 ಮಾರ್ಕ್ಸ್ಗೆ ಬಹಳ ಸಲ ರಿಪೀಟ್ ಆಗಿರೋಂಥ ಕ್ವೆಶನ್ಸು. ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಇನ್ನೊಂದು ಅಷ್ಟು ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಲೈನ್ಸ್, ಅದು ವೆಕ್ಟರ್ ಫಾರ್ಮು ಮತ್ತು ಕಾರ್ಟೀಷಿಯನ್ ಫಾರ್ಮ್ ನಾನು ಇಲ್ಲೆಲ್ಲೂ ಬರ್ದಿಲ್ಲ, ಯಾಕೆಂದರೆ 2 ಮಾರ್ಕ್ಸ್ ವೀಡಿಯೋಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು 2 ಮಾರ್ಕ್ಸ್ ವೀಡಿಯೋಸ್ನ ನೋಡ್ಕೊಳ್ಳಿ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. 3 ಮಾರ್ಕ್ಸಲ್ಲಿ ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕೇಳಿದ್ದಾರೆ. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. 2 ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸುಮಾರು ಸಲ ಈ ಪ್ರಾಬ್ಲಮ್ನ ಮಾಡಿದ್ದೀನಿ. 2 ಮಾರ್ಕ್ಸ್ ವೀಡಿಯೋಸಲ್ಲಿ ಆಲ್ರೆಡಿ ಡಿಸ್ಕಸ್ ಆಗಿದೆ. ವೆಕ್ಟರ್ ಫಾರ್ಮ್ ಅಂದರೆ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ವೆಕ್ಟರ್ ಬಿ ಮೈನಸ್ ಎ. ಇದಕ್ಕೆ ವೆಕ್ಟರ್ ಫಾರ್ಮು. ಕಾರ್ಟೀಷಿಯನ್ ಫಾರ್ಮ್ ಬೇಕು ಅಂದರೆ x ಮೈನಸ್ x1 ಡಿವೈಡೆಡ್ ಬೈ ಡಿಫ್ರೆನ್ಸ್ x2 ಮೈನಸ್ x1, y ಮೈನಸ್ y1 ಡಿವೈಡೆಡ್ ಬೈ y2 ಮೈನಸ್ y1, z ಮೈನಸ್ z1 ಡಿವೈಡೆಡ್ ಬೈ z2 ಮೈನಸ್ z1. ಇಲ್ಲಿ 2 ಪಾಯಿಂಟ್ಸ್, ಇದನ್ನು x1 x2 x3 y1
x1 y1 y3 x1 y1 z1 ಇದು ಫಸ್ಟ್ ಪಾಯಿಂಟು, ಇದು x2 y2 z2 ಆ ಥರ ಪಾಯಿಂಟ್ಸು. ಸೊ ವೆಕ್ಟರ್ ಆರ್ ತೊಗೊಂಡಾಗ ವೆಕ್ಟರ್ ಎ ಬರೆಯೋದು ಗೊತ್ತಿದೆ ನಿಮಗೆ, -i ಪ್ಲಸ್ 2 ಟೈಮ್ಸ್ ಕೆ ಕ್ಯಾಪ್. ಎಲ್ಲಿಂದ 2 ಬಂತು? ಇಲ್ಲಿ 0 ಇದೆ, 2 ಜೆ ಇದಿಲ್ಲ, ಸಿ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಡಿಫ್ರೆನ್ಸ್ 3 4 ಟೈಮ್ಸ್ ಐ ಕ್ಯಾಪ್ ಆಗುತ್ತೆ, 4 ಟೈಮ್ಸ್ ಜೆ ಕ್ಯಾಪ್, 4 ಟೈಮ್ಸ್ ಕೆ ಕ್ಯಾಪ್. ಎಲ್ಲಿ ಬಂತು? ಬಿ ಮೈನಸ್ ಎ ಮಾಡಬೇಕು. ಈ ವೆಕ್ಟರ್ ಸಪ್ರಾಕ್ಟ್ ಮಾಡಬೇಕು. ಸೊ ವೆರಾಸ್ ಇಲ್ಲಿ ಎಕ್ಸ್ ಮೈನಸ್ x1 ದಟ್ ಈಸ್ -1 +1 ಆಗುತ್ತೆ ನೋಡಿ, ಡಿವೈಡೆಡ್ ಬೈ ಇಲ್ಲಿ y ಮೈನಸ್ 0, ಇಲ್ಲಿ z ಮೈನಸ್ 2. ಫಸ್ಟ್ ಪಾಯಿಂಟ್ ಈ ಥರ ಸಪ್ರಾಕ್ಟ್ ಮಾಡ್ಕೊಂಡ್ಬಿಡಿ ಈಸಿಯಾಗಿ. ಇನ್ನು ಡಿವೈಡೆಡ್ ಬೈ ಡಿಫ್ರೆನ್ಸ್ ತೊಗೋಬೇಕು. ಡಿಫ್ರೆನ್ಸಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, 4 4 4, ಯಾಕಂದ್ರೆ ಡಿಫ್ರೆನ್ಸಸ್ ಅಲ್ವಾ. 3 ಇಲ್ಲಿ 3 ಇದೆ, ಇಲ್ಲಿ ಮೈನಸ್ ಇದೆ, ಸೊ 4 ಆಗುತ್ತೆ ಡಿಫ್ರೆನ್ಸ್. 3 -1 4 ಆಗುತ್ತೆ ನೋಡಿ. ಇದು ಕಾರ್ಟಿಷಿಯನ್ ಫಾರ್ಮ್. ಇದು 3 ಮಾರ್ಕ್ಸ್ಗೂ ಕೇಳಿದ್ದಾರೆ. 2 ಮಾರ್ಕ್ಸ್ ವೀಡಿಯೋಸಲ್ಲೂ ಕೂಡ 2 ಸಲ ಡಿಸ್ಕಸ್ ಮಾಡಿದ್ದೀನಿ, ನೋಡಿ ಆಯಿತಾ. ನಿಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು, ಫಾರ್ಮುಲಾ ಬರೀರಿ, ಅದು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಮೋಸ್ಟ್ ಈಸಿಯೆಸ್ಟ್ ಫಾರ್ 3 ಮಾರ್ಕ್ಸ್ ಕ್ವೆಶನ್. ನೆಕ್ಸ್ಟು, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಇಕ್ವೇಷನ್ ಆಫ್ ದ ಪ್ಲೇನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್. ಪಾಯಿಂಟ್ ಕೊಟ್ಟಿದ್ದಾರೆ. Equation of the plane, this vector that is 5 times I cap, 2 times j cap, minus 4 times k cap. Perpendicular to the line with the direction cosines. So this is the normal vector. 2 times I cap, 3 times j cap, minus 1. ಅಂದರೆ ಏನು ಈಕ್ವೇಷನ್ ಆಫ್ ದ ಪ್ಲೇನ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ಪಾಯಿಂಟ್ ಮೇಲೆ ಪಾಸ್ ಆಗ್ತಾ ಇದೆ, ಇದೇ ಎ ಪಾಯಿಂಟ್ ಎ. ನಾರ್ಮಲ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಅಂದರೆ ಇದು ನಾರ್ಮಲ್, ಇದು ಎನ್ ಕ್ಯಾಪ್, ವೆಕ್ಟರ್ ಎನ್ ಇದು. ಸೊ ಇದ್ರ ಫಾರ್ಮುಲಾ ಗೊತ್ತಿದೆ ನಿಮಗೆ. ವೆಕ್ಟರ್ ಈಕ್ವೇಷನ್ ಮತ್ತು ಕಾರ್ಟಿಷಿಯನ್ ಈಕ್ವೇಷನ್ ಕೇಳಿದ್ದಾರೆ. ವೆಕ್ಟರ್ ಈಕ್ವೇಷನ್ ಅಂತಂದರೆ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ, ಪ್ಲೇನ್ ಈಕ್ವೇಷನ್ ಇದು, ಡಾಟ್ ವೆಕ್ಟರ್ ಎನ್ ಈಸ್ ಈಕ್ವಲ್ ಟು 0. ಸೊ ವೆಕ್ಟರ್ ಆರ್ ನಿಮಗೆ ಗೊತ್ತಿದೆ, ವೆಕ್ಟರ್ ಆರ್ ಮೈನಸ್ 5 ಟೈಮ್ಸ್ ಐ ಕ್ಯಾಪ್ ಪ್ಲಸ್ 2 ಟೈಮ್ಸ್ ಜೆ ಕ್ಯಾಪ್ ಮೈನಸ್ 4 ಟೈಮ್ಸ್ ಕೆ ಕ್ಯಾಪ್ ಡಾಟ್ ಎನ್. ವೆಕ್ಟರ್ ಎನ್ ಗೊತ್ತಿದೆ, ಇದು ಕೆ ಕ್ಯಾಪ್. ವೆಕ್ಟರ್ ಎನ್ ಬಂದ್ಬಿಟ್ಟು ಎಷ್ಟಿದೆ? 2 ಟೈಮ್ಸ್ ಐ ಕ್ಯಾಪ್ ಪ್ಲಸ್ 3 ಟೈಮ್ಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಡಾಟ್ ಪ್ರಾಡಕ್ಟ್ that is equal to 0. ಡಾಟ್ ಎನ್ ವೆಕ್ಟರ್ ಬರಬೇಕು, ಆ ಎನ್ ವೆಕ್ಟರ್ನ ಇಲ್ಲಿ ಬರ್ದಿದ್ದೀನಿ ನೋಡಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಪ್ಲೇನ್ ಕೇಳಿರೋದವರು, ಪ್ಲೇನ್. ಸೊ ಕಾರ್ಟಿಷಿಯನ್ ಫಾರ್ಮ್ ಬೇಕು ಅಂತಂದರೆ ಇದು ವೆಕ್ಟರ್ ಫಾರ್ಮು. ಕಾರ್ಟಿಷಿಯನ್ ಫಾರ್ಮ್ ಬೇಕು ಅಂತಂದರೆ ಏನು ಮಾಡ್ತೀರಾ? ಎ ಎಕ್ಸ್ ಮೈನಸ್ x1 ಪ್ಲಸ್ ಬಿ ಟೈಮ್ಸ್ y ಮೈನಸ್ y1 ಪ್ಲಸ್ ಸಿ z ಮೈನಸ್ z1 ಈಸ್ ಈಕ್ವಲ್ ಟು 0. x1 z1 ಅಂದರೆ ಈ ಪಾಯಿಂಟ್ಸ್, x1 y1 z1 ಇದು ಪಾಯಿಂಟ್ಸ್. ಸೊ ಎ ಬಿ ಸಿ ಅಂದರೆ ಯಾವುದು? ಇದು ಎ, ಇದು ಬಿ, ಇದು ಸಿ, ನಾರ್ಮಲ್ ವೆಕ್ಟರ್ದು. ಸೊ ಆ ಪ್ರಕಾರವಾಗಿ 2 ಟೈಮ್ಸ್ ಎಕ್ಸ್ ಮೈನಸ್ 5 ಪ್ಲಸ್ 3 ಟೈಮ್ಸ್ y ಮೈನಸ್ 2 ಪ್ಲಸ್ -4 ಕೊಟ್ಟಿದ್ದಾರೆ. ಸೊ -4 ಟೈಮ್ಸ್ z ಮೈನಸ್ +1 ಈಸ್ ಈಕ್ವಲ್ ಟು 0. ಯಾಕಂದರೆ ಮೈನಸ್ ಆಫ್ ಮೈನಸ್ +1. ಸೊ ಡೈರೆಕ್ಷನ್ ಕೊಸೈನ್ ಸಾರಿ ಇಲ್ಲಿ -1 ಬರಬೇಕು. ಮೈನಸ್ z ಮೈನಸ್ 4, ಪಾಯಿಂಟ್ ವ್ಯಾಲ್ಯೂ ಬಂದ್ಬಿಟ್ಟು -4, ಇಲ್ಲಿ -4 ಇದೆ, -4 ಇದೆ ಅಲ್ವಾ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ 2x ಮೈನಸ್ 10 ಪ್ಲಸ್ 3 ಟೈಮ್ಸ್ y ಮೈನಸ್ 6 minus z minus into minus plus 4 is equal to 0. So final 2x plus 3y minus z minus 2 ಆಗುತ್ತಲ್ವ, minus 12 is equal to 0. This is the equation of plane. ಈ ಪ್ಲೇನು ಈಕ್ವೇಷನ್ ಬಂದ್ಬಿಟ್ಟು ಒಂದು ಇದು ವೆಕ್ಟರ್ ಫಾರ್ಮಲ್ಲಿ
ಇದು ಕಾರ್ಟೀಷಿಯನ್ ಫಾರ್ಮಲ್ಲಿ, ಇದು ವೆಕ್ಟರ್ ಫಾರ್ಮ್ ಅಂತೀವಿ ಇದನ್ನು, ಕಾರ್ಟೀಷಿಯನ್ ಫಾರ್ಮ್. 3 ಡೈಮೆನ್ಷನ್ನು ಪ್ರಾಬ್ಲಮ್ಸು ತುಂಬ ಈಸಿ. ಯಾಕೆ ಅಂತಂದರೆ ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ, ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ದು ಫಾರ್ಮುಲಾ ಗೊತ್ತಿದ್ದರೆ ನೀವು ಸಬ್ಸ್ಟ್ಯೂಟ್ ಮಾಡೋದು ಅಷ್ಟೇ ಬೇಕಾಗಿರೋದಿಲ್ಲ, ಸಬ್ಸ್ಟ್ಯೂಟ್ ಮಾಡಬೇಕು. ನೋಡಿ ಎಲ್ಲರಿಗೂ ಅರ್ಥ ಆಯಿತಾ? ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಜೂನ್ 2017 ಕೇಳಿರೋಂಥ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್ನು, ಫೈಂಡ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ವೆಕ್ಟರ್ ಎ, ವೆಕ್ಟರ್ ಬಿ, ಇದು ವೆಕ್ಟರ್ ಸಿ ಅಂತ 3 ಪಾಯಿಂಟ್ನ ವೆಕ್ಟರ್ ಎ, ವೆಕ್ಟರ್ ಬಿ ಅಂತ, ವೆಕ್ಟರ್ ಸಿ ಅಂತ. ಫಾರ್ಮುಲಾ ಏನು ಅಂತಂದರೆ ವೆಕ್ಟರ್ ಆರ್ 3 ಪಾಯಿಂಟ್ಸು, ಎ ಪ್ಲೇನ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್, 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಕೊಟ್ಟಾಗ ಎ ಬಿ ಸಿ ಅಂತ, ಅಲ್ಲಿ ಆರ್ ಎಸ್ ಟಿ ಅಂತ ಹಾಕೊಂಡಿದ್ದಾರೆ, ನಾವು ಎ ಬಿ ಸಿ ಅಂತ ಬರ್ಕೋಣ. ಏನು ಅಂತ ಅಂದರೆ ಆನ್ಸರು ವೆಕ್ಟರ್ ಆರ್ ಟೈಮ್ಸ್ ಎ, ದಿಸ್ ಕ್ರಾಸ್ ಪ್ರಾಡಕ್ಟ್, ಸಾರಿ ಡಾಟ್ ಪ್ರಾಡಕ್ಟ್ ವಿತ್ ಬಿ ಮೈನಸ್ ಎ ಕ್ರಾಸ್ ಸಿ ಮೈನಸ್ ಸಿ ಈಸ್ ಈಕ್ವಲ್ ಟು 0. ಅವ್ರು ಕೇಳಿದ್ರೆ ಬರೀ ಒಂದೇ ಒಂದು ವೆಕ್ಟರ್ ಈಕ್ವೇಷನ್ ಮಾತ್ರ. ವೆಕ್ಟರ್ ಈಕ್ವೇಷನ್ ಅಂತಂದಾಗ ಆರ್ ಮೈನಸ್ ಎಗೇನು ಆಲ್ರೆಡಿ ಇದೆ 2 ಟೈಮ್ಸ್ ಐ ಕ್ಯಾಪ್ ಪ್ಲಸ್ 5 ಟೈಮ್ಸ್ ಜೆ ಕ್ಯಾಪ್ ಮೈನಸ್ 3 ಟೈಮ್ಸ್ ಕೆ ಕ್ಯಾಪ್. ಕ್ಲೋಸ್ ಮಾಡ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಬಿ ಮೈನಸ್ ಎ ಜೊತೆ ಸಪ್ರಾಕ್ಷನ್ ಮಾಡ್ಕೊಳ್ಳೋಣ. ಏನು ಒಂದು ವೆಕ್ಟರ್ ಬರಬೇಕಿಲ್ಲಿ, ಬಿ ಮೈನಸ್ ಎ ಸಪ್ರಾಕ್ಟ್ ಮಾಡಿದಾಗ -2 ಇದೆ, ಮೈನಸ್ ಆಫ್ ಮೈನಸ್ 4 ಟೈಮ್ಸ್, -4 ಟೈಮ್ಸ್ ಐ ಕ್ಯಾಪ್, -3 -5 -8 ಟೈಮ್ಸ್ ಜೆ ಕ್ಯಾಪ್, ಇಲ್ಲಿ 5 ಇದೆ, ಇಲ್ಲಿ -3 ಇದೆ, -8 ಪ್ಲಸ್ 8 ಟೈಮ್ಸ್ ಕೆ ಕ್ಯಾಪ್. ಯಾವುದಿದು? ಬಿ ಮೈನಸ್ ಎ. ನೋಡಿ ಬಿ ಮೈನಸ್ ಎ ಆಗ್ತದೆ. ಕ್ರಾಸ್ ಸಿ ಮೈನಸ್ ಎ ಬೇಕು, ಇಲ್ಲಿ ಸಿ ಮೈನಸ್ ಎ, ಸಿ ಇಲ್ಲಿದೆ 5, ಇದು ಸಿ ವೆಕ್ಟರು 5 -2, ದಟ್ ಈಸ್ ನಥಿಂಗ್ ಬಟ್ 3 ಟೈಮ್ಸ್ ಐ ಕ್ಯಾಪ್, 3 -3, ಸಾರಿ ಇಲ್ಲಿ 5 ಇದೆ, 3 -5 -2 ಟೈಮ್ಸ್ ಜೆ ಕ್ಯಾಪ್, ಇಲ್ಲಿ -3 ಇದೆ, ಇಲ್ಲೂ -3 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ, ಉಳ್ಕೊಳ್ಳೋದು ಇಷ್ಟೇ. ಸೊ ದಟ್ ಎಂಟೈರ್ ಥಿಂಗ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ದ ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್. ನಮಗೆ ಬೇಕಾಗಿರೋಂಥ ಪ್ಲೇನ್ ಅಷ್ಟೇ. ಆನ್ಸರ್ ಇಷ್ಟೇ, ಕ್ಲೋಸ್. 3 ಮಾರ್ಕ್ಸ್ಗೆ ತುಂಬ ಈಸಿಯಾಗಿ, ಬಟ್ ಏನು ಅಂತಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿದೆಯಾ? ಬಿ ಮೈನಸ್ ಎ ವೆಕ್ಟರ್ ಕಂಡಿಡಿರಿ, ಅದೇ ವೆಕ್ಟರ್ ಹೇಗಿದೆಯೋ ಹಾಗೆ ಬರೀರಿ, ಕ್ರಾಸ್ ಪ್ರಾಡಕ್ಟ್ ಕಂಡಿಡಿರಿ ಅಥವಾ ಇನ್ನೇನೋ ಮಾಡಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಹೇಗಿದೆಯೋ ಹಾಗೆ ರೆಪ್ರೆಸೆಂಟ್ ಮಾಡಿ ಬರೀರಿ. ದಟ್ ಕನ್ಟೇನ್ಸ್ ಆಫ್ 3 ಮಾರ್ಕರ್ಸ್. ಸೊ ಆರ್ ಮೈನಸ್ ಗೊತ್ತಾ, ವೆಕ್ಟರ್ ಆರ್ ಆ್ಯಸ್ ಇಟ್ ಈಸ್ ಬರೀರಿ, ಇದು ವೆಕ್ಟರ್ ಎ ಬರದೆ, ಬಿ ಮೈನಸ್ ಎ ಸಪ್ರಾಕ್ಟ್ ಮಾಡ್ಕೊಳ್ಳಿ, ಬಿ ಮೈನಸ್ ಎ ಬರೆದಾಗ ಕಾಂಪೊನೆಂಟ್ಸ್ ಬರುತ್ತೆ, ಕಾಂಪೊನೆಂಟ್ಸ್ ಬರೆದು ಐ ಜೆ ಕೆ ಸೇರಿಸಿ, ಸಿ ಮೈನಸ್ ಎ ಕೂಡ ಕಾಂಪೊನೆಂಟ್ಸ್ ಬರುತ್ತೆ, ಕ್ರಾಸನ್ನು ಬರೆಯುವಾಗ ಕ್ಲೀನಾಗಿ ಬರೀರಿ. ಸೊ ಇವೆರಡು ವೆಕ್ಟರ್ ಕ್ರಾಸು ಡಾಟ್ ವಿತ್ ದ ಆರ್ ಮೈನಸ್ ಎ. ದಿಸ್ ದ ಫಾರ್ಮುಲಾ ಫಾರ್ ದ ಪ್ಲೇನ್ which is passing through 3 equation plane passing through 3 non-collinear points. ನೀನು ಆರು ಎಸ್ ಟಿ ಅಂತ 3 ಪಾಯಿಂಟ್ಗೆ ಪ್ಲೇನ್ ಪಾಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಇಷ್ಟು ದೊಡ್ಡದಿದೆ. ನೋಡಿ ಅರ್ಥ ಆಯ್ತಾ? ತುಂಬ ಈಸಿ ಇದೆ. ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪಲ್. 3 ಮಾರ್ಕ್ಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್. ಇದನ್ನು ನಾನು 2 ಮಾರ್ಕ್ಸ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 2 ಮಾರ್ಕ್ಸ್ ವೀಡಿಯೋದಲ್ಲಿ ದಯವಿಟ್ಟು ನೋಡಿ, ತುಂಬ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇದೂ ಕೂಡ ಮಾರ್ಚ್ 2018, ಜೂನ್ 2018, ಮಾರ್ಚ್ 2020 ಪೇಪರಲ್ಲಿ 3 ಸಲ ಕೇಳಿದ್ದಾರೆ ಈ ಕ್ವೆಶನ್ನ. 3 ಮಾರ್ಕ್ಸಲ್ಲೂ ಕೇಳಿದ್ದಾರೆ. ಇದೇ ಕ್ವೆಶನ್ನ 2 ಮಾರ್ಕ್ಸಲ್ಲೂ ಕೂಡ ಕೇಳಿದ್ದಾರೆ. ಆಲ್ರೆಡಿ ಈ ಕ್ವೆಶನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಫೈಂಡ್ ದ ಡಿಸ್ಟೆನ್ಸ್. ಇದು ಕೂಡ ಅಷ್ಟೇ, ನಾನು 2 ಮಾರ್ಕ್ಸ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸೊ ಇದನ್ನು ಬರ್ಕೊಳ್ಳೋವಾಗ ನೀವು ಏನು ಬರ್ಕೊಳ್ತೀರಾ? 6x - 3y ಪ್ಲಸ್ 2 ಟೈಮ್ಸ್ z ಇಸ್ ಈಕ್ವಲ್ ಟು 4. ಅದನ್ನು ಬರೆಯುವಾಗ -4 = 0 ಅಂತ ಬರೆಯೋದು. ಪಾಯಿಂಟ್ ಕೊಟ್ಟಿದ್ದಾರೆ 2, 5, -3. ಈ ಪಾಯಿಂಟನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡ್ತೀರಾ. ಹೇಗೆ ಸಾಲ್ವ್ ಮಾಡ್ತೀರಾ? 2 ಮಾರ್ಕ್ಸ್ ವೀಡಿಯೋನ ದಯವಿಟ್ಟು ನೋಡಿ, ಅದರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್. ಫೈನ್.
ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ 3 ಮಾರ್ಕ್ಸ್ಗೆ ನೀವು ಪ್ರತಿ ವರ್ಷ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಬಹಳ ಸಲ ರಿಪೀಟ್ ಆಗಿರೋಂಥ ಜೂನ್ 2014, ಜೂನ್ 2019ನಲ್ಲೂ ಬಂದಿದೆ, ಮತ್ತು ಬಹಳಷ್ಟು ಬೇರೆ ಬೇರೆ ಕ್ವೆಶನ್ಸ್ ಇದೆ ನೋಡಿ. ಬಹಳಷ್ಟು ಕ್ವೆಶನ್ ಇದು ಮಾರ್ಚ್ 2000 ಸೆಪ್ಟೆಂಬರ್ 20ನಲ್ಲಿ ಕೇಳಿರುವಂಥದ್ದು ಇದೊಂದು. ಸೊ ಈ ರೀತಿ ಕ್ವೆಶನ್ಸು ರಿಪೀಟ್ ಆಗಿದೆ. ಸೊ ಈ ಕ್ವೆಶನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟಾರ್ಗೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ L1 ಆ್ಯಂಡ್ whose ವೆಕ್ಟರ್ ಈಕ್ವೇಷನ್ ಈಸ್ ಗಿವನ್ ಟು ಟೂ ಸ್ಕ್ಯೂ ಲೈನ್ಸ್. ಸೊ ನೀವು ಮೊದಲನೇದಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂತಂದರೆ, ವೆಕ್ಟರ್ ಆರ್ ಕೊಟ್ಟಿದ್ದಾರೆ, 2 ವೆಕ್ಟರ್ಸು. ಸೊ ಇಲ್ಲಿ ಡೈರೆಕ್ಟಾಗಿ ನಾನು A1 ಬರ್ಕೊಂಡ್ಬಿಡ್ತೀನಿ. A1 I ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಫಸ್ಟ್ ವೆಕ್ಟರ್ದು. B1 ಏನು ಕೊಟ್ಟಿದ್ದಾರೆ, 2 ಟೈಮ್ಸ್ I ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟು ಸೆಕೆಂಡ್ ವೆಕ್ಟರಲ್ಲಿ A2 ಬರ್ಕೊಳ್ತೀನಿ. A2 ಸೆಕೆಂಡ್ ವೆಕ್ಟರ್ A2 ಏನಿದೆ, 2 ಟೈಮ್ಸ್ I ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. B2 ವೆಕ್ಟರ್ B2 3 ಟೈಮ್ಸ್ I ಕ್ಯಾಪ್ ಮೈನಸ್ 5 ಟೈಮ್ಸ್ ಜೆ ಕ್ಯಾಪ್ ಪ್ಲಸ್ 2 ಟೈಮ್ಸ್ ಕೆ ಕ್ಯಾಪ್ ಅಲ್ವಾ. ಈಗ ನನಗೆ ಬೇಕಾಗಿರೋದೇನು, ಫಾರ್ಮುಲಾ ಪಾಯಿಂಟ್ ಆಫ್ ವ್ಯೂವಿಂದ ಫಾರ್ಮುಲಾ ಏನೇನು ಹೇಳುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಈಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A2 ಮೈನಸ್ A1 ಕಂಡುಹಿಡ್ಕೊಳ್ಳಿ, ವೆಕ್ಟರ್ ಇಟ್ ಡಾಟ್ ಪ್ರಾಡಕ್ಟ್ ವಿತ್ B1 ಕ್ರಾಸ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ B1 ಕ್ರಾಸ್ B2. ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಈಗ ನನಗೆ ಏನು ಬೇಕು, ಫಸ್ಟ್ ಪಾಯಿಂಟು A2 ಮೈನಸ್ A1, A2 ವೆಕ್ಟರ್ A2 ಮೈನಸ್ A1 ಕಂಡುಹಿಡ್ಕೊಳ್ಳೋಣ. A2 ಮೈನಸ್ A1 ವೆಕ್ಟರ್ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದಾಗ I ಕ್ಯಾಪ್ ಜೆ ಕ್ಯಾಪ್ ಕ್ಯಾನ್ಸಲ್ ಆಗಿ 0 ಆಯಿತು, ಮೈನಸ್ ಕೆ ಕ್ಯಾಪ್ ಇಲ್ಲಿದೆ ನೋಡಿ, ಮೈನಸ್ ಕೆ ಕ್ಯಾಪು ಇಲ್ಲಿಲ್ಲ, ಸೊ ಮೈನಸ್ ಕೆ ಕ್ಯಾಪ್, I ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಲ್ವಾ. ಇಲ್ಲಿ 2 ಇತ್ತು, 2 ಅಲ್ಲಿ 1 ಹೋದರೆ 1, ಜೆ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಇಸ್ ವಾಟ್ ಐ ಗಾಟ್ ಇಟ್, ದಟ್ ಇಸ್ I ಕ್ಯಾಪ್, ಸಾರಿ ಇಲ್ಲಿ ಮೈನಸ್ ಕೆ ಕ್ಯಾಪ್. ಫೈನ್. ನೆಕ್ಸ್ಟು A2 ಮೈನಸ್ A1 ಆಯಿತು. ನೆಕ್ಸ್ಟು ನನಗೆ B1 ಕ್ರಾಸ್ B2. ಕ್ರಾಸ್ ಪ್ರಾಡಕ್ಟ್ ಅಂದಾಗ ನೀವೇನು ಮಾಡ್ತೀರಾ, ಡಿಟರ್ಮಿನೆಂಟ್ I ಜೆ ಕೆ, ಇದು ವೆಕ್ಟರ್ ಚಾಪ್ಟ್ರಲ್ಲೂ ಮಾಡಿರ್ತೀರ ನೀವು. ಕಾಂಪೊನೆಂಟ್ಸ್ B1 ಕಾಂಪೊನೆಂಟ್ಸ್ 2 ಮೈನಸ್ 1 1 3 ಮೈನಸ್ 5 2. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದಾಗ ನಿಮಗೆ ಎವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ. ಇದು ವೆಕ್ಟರ್ ಚಾಪ್ಟರಲ್ಲೂ ಕೂಡ ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ಭಾಳ ಸಲ B1 ಕ್ರಾಸ್ B2 ಕಂಡುಹಿಡಿಯೋದು. ಕೇಳಿಸ್ಕೊಳ್ಳಿ. ಮೈನಸ್ 1 ಇಂಟು 2 ಮೈನಸ್ 2 ಪ್ಲಸ್ 5 ದಟ್ ಈಸ್ 3 ಟೈಮ್ಸ್ I ಕ್ಯಾಪ್ ಮೈನಸ್ 2 2s are 4 4 minus 3 that is minus j cap, last the k cap though, 2 minus 5 minus 10 plus 3 minus 10 plus 3 that is minus 7 times k cap. B1 cross B2 ಬಂತು. ನನಗೆ ಇದು ಎರಡರದ್ದು ಡಾಟ್ ಪ್ರಾಡಕ್ಟ್ ಬೇಕು ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2ದು ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. ಸೊ 49 50 sorry 7 square is 49 plus 1 50 50 plus 3 square 9 59 at the square root of 59. 49 plus 1 50 50 plus 9 59 square root of 59 ಆಗುತ್ತೆ. So this is what we got it, root 59. Now D is equal to A2 minus ಏನು I cap minus K cap dot product 3 times I
ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ 7k. ಇದು ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಮ್ಯಾಗ್ನಿಟ್ಯೂಡ್ ಡಿವೈಡೆಡ್ ಬೈ √59. ಇದ್ರ ವ್ಯಾಲ್ಯೂ √59 ಬರೆದ್ಬಿಟ್ಟೆ. ಈಗ ಡಾಟ್ ಪ್ರಾಡಕ್ಟ್ ತೊಗೊಳ್ತೀನಿ. 5 ಐ ಕ್ಯಾಪ್ ಜೊತೆ ಮಾತ್ರ ಸೇರಿಸಿ 3, ಕೆದು ಜೇದಿಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1 ಇದೆ, 7 ಇದೆ, 7. ಐ ಜೆ ಕೆ ಯಾವುದು ಬರಲ್ಲ, ಯಾಕಂದ್ರೆ ಡಾಟ್ ಪ್ರಾಡಕ್ಟ್ ಸೇರಿದಾಗ ನಂಬರ್ ಬರಬೇಕು. √59. ಸೊ ಪಾಸಿಟಿವ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ತೆಗಿತೀನಿ. ದ ಫೈನಲ್ ಆನ್ಸರ್ ಡಿ ಇಸ್ ಈಕ್ವಲ್ ಟು 3 + 10 ಡಿವೈಡೆಡ್ ಬೈ √59. ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ 2 ಸ್ಕ್ಯೂ ಲೈನ್ಸ್. 2 ಕೊಟ್ಟಿರೋಂಥ ಲೈನ್ಗೆ ಏನೇನು ಮಾಡಿದ್ವಿ ನೋಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸು. ಮೊದಲನೇದಾಗಿ A1, ಇಲ್ಲಿ A2 ಬರ್ಕೊಳ್ತೀರಾ, ಅದ್ರ ಡಿಫ್ರೆನ್ಸ್ ಕಂಡು ಹಿಡ್ಕೊಳ್ತೀರಾ. ಫೈನ್. ನೋಡಿ ಅರ್ಥ ಆಯ್ತಾ? A1 A2 ಡಿಫ್ರೆನ್ಸ್. ನೆಕ್ಸ್ಟು B1 ಬರೀತೀರಾ. B1 ಇಲ್ಲಿದೆ, B1 ಇಲ್ಲಿದೆ, B1 ಇಲ್ಲಿದೆ. ಡಿಫ್ರೆನ್ಸ್ ತೊಗೊಳ್ತೀರಾ, B1 ಬರ್ಕೊಳ್ತೀರಾ, B2 ಬರ್ಕೊಳ್ತೀರಾ. ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ ಒಂದು ವೆಕ್ಟರ್, ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ ಒಂದು ವೆಕ್ಟರ್. ಇವೆರಡರದ್ದು ಡಾಟ್ ಪ್ರಾಡಕ್ಟ್ ತಗೊಂಡಾಗ ನಂಬರ್ ಬರುತ್ತೆ 3 + 7 ಡಿವೈಡೆಡ್ ಬೈ √5. ವೆರಿ ಸಿಂಪಲ್. A2 - A1 ಬರ್ಕೊಳ್ಳಿ. B1 × B2 ಇಲ್ಲೊಂದು ವೆಕ್ಟರು, ಇದೊಂದು ವೆಕ್ಟರ್. ಎರಡೂ ವೆಕ್ಟರ್ದು ಡಾಟ್ ಪ್ರಾಡಕ್ಟ್ ತೊಗೊಳ್ಳಿ. ಡಾಟ್ ಪ್ರಾಡಕ್ಟ್ ತಗೊಂಡಾಗ ನಂಬರ್ ಬರಬೇಕು. ನಂಬರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ √59. ನೋಡಿ ನನ್ನ ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತಾ? ಸೊ ಫಾರ್ಮುಲಾ ಬರೀತೀನಿ. ಆ್ಯಸ್ ಯೂಶುವಲ್ ಬರೀತೀನಿ. ಸಿಂಪಲ್. A2 - A1 ಬರಬೇಕು, B1 × B2 ಬರಬೇಕು. ಸೊ 3 ಮಾರ್ಕ್ಸ್ ಕ್ವೆಶನ್ಗೆ ಅರ್ಥ ಆಯ್ತಲ್ವಾ? ಸೊ ಫೈನಲ್ ಆನ್ಸರ್ ಇಸ್ 10 ಬೈ √59. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಇದೇ ಥರ ಇಲ್ಲಿ A1 ಏನಿದೆ? ಐ ಕ್ಯಾಪ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಕರೆಕ್ಟ್ ಅಲ್ವಾ? A2 ಏನಿದೆ? 2 ಟೈಮ್ಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಸೊ ಎರಡರಿಂದ ನನಗೇನು ಬಂತು? A2 - A1 ಕಂಡುಹಿಡಿಬೋದು. A2 - A1 ಏನಾಯಿತು? ನಂಬರ್ಸ್ನ ಸಪ್ರಾಕ್ಟ್ ಮಾಡ್ಬೋದು. 2ನಲ್ಲಿ 1 ಹೋಗುತ್ತಾ? ಐ ಕ್ಯಾಪಾ ಮೈನಸ್ 3 ಟೈಮ್ಸ್ ಜೆ ಕ್ಯಾಪಾ ಮೈನಸ್ 2 ಟೈಮ್ಸ್ ಕೆ ಕ್ಯಾಪ್. ಈಗ ನೆಕ್ಸ್ಟ್ ಏನು ಬರಬೇಕು ನನಗೆ? B1 × B2 ಬರಬೇಕು. B1 ವೆಕ್ಟರ್. ವಾಟ್ ಈಸ್ B1 ವೆಕ್ಟರ್? ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. B2 2 ಟೈಮ್ಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2 ಟೈಮ್ಸ್ ಕೆ ಕ್ಯಾಪ್. ಸೊ ಇದರದ್ದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಬೇಕು. B1 × B2 ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಬೇಕಂದ್ರೆ ಯಾವಾಗಲೂ ಡಿಟರ್ಮಿನೆಂಟ್ ಇರಬೇಕು. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಡಿಟರ್ಮಿನೆಂಟ್ ಪ್ರೊಸೀಜರ್ ನೋಡ್ಕೊಳ್ಳಿ. ನಂಬರ್ ಕಾಂಪೋನೆಂಟ್ಸ್ ಬರ್ಕೊಳ್ಬೇಕು. 1 -1 1 2 1 2. ವೆಕ್ಟರ್ B1 B2 ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. ಎವ್ಯಾಲ್ಯೂಯೇಟ್ ಮಾಡಿದ್ರೆ ಒಂದು ವೆಕ್ಟರ್ ಬರುತ್ತೆ. ಎವ್ಯಾಲ್ಯೂಯೇಟ್ ಮಾಡಿದ್ರೆ -1 × 2 -2 -1 ಏನಾಗುತ್ತೆ? -1 × -3 ಆಯಿತು. ಐ ಕ್ಯಾಪ್ ಅಲ್ವಾ? ನೆಕ್ಸ್ಟು ಜೆದು 2 1s 2 -2 0. ಜೆದು ವ್ಯಾಲ್ಯೂ ಇಲ್ಲ. ಕೆ ಕ್ಯಾಪ್ಗೆ ಹೋಗೋಣ. 1 × 1 1 + 2 ದಟ್ ಈಸ್ ಪ್ಲಸ್ 3 ಟೈಮ್ಸ್ ಕೆ ಕ್ಯಾಪ್. ಇದು ಮ್ಯಾಗ್ನಿಟ್ಯೂಡ್. B1 × B2 ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ಏನಾಗುತ್ತೆ? √3² + 3² √9 18 9 2s 9 ಟೈಮ್ಸ್ 2 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 3√2 ಬಂತು. ಈಗ ಡಾಟ್ ಪ್ರಾಡಕ್ಟ್ ತೊಗೊಳ್ಳಿ. ಫಾರ್ಮುಲಾ ಏನೇನಿರುತ್ತೆ? ಡಿಸ್ಟೆನ್ಸ್ ಈಸ್ ಗಿವನ್ ಬೈ A2 - A1 ಡಾಟ್ B1 × B2 ಡಿವೈಡೆಡ್ ಬೈ
ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಅಲ್ವಾ. ನಾ ಇಫ್ ಐ ಟೇಕ್ ಎ ಡಾಟ್ ಪ್ರಾಡಕ್ಟ್ ತಗೊಂಡಾಗ -3 ಇದೆ ನೋಡ್ಕೊಳ್ಳಿ, ಇಲ್ಲಿರೋ ವೆಕ್ಟರು ಡಾಟ್ ಪ್ರಾಡಕ್ಟ್ ತೊಗೋಬೇಕು. ಡಾಟ್ ಪ್ರಾಡಕ್ಟ್ ಮಾಡಿದಾಗ ಏನು ಮಾಡ್ತೀರಾ, ನಂಬರ್ಸ್ ಕಾಂಪೊನೆಂಟ್ಸ್ ಐ ಜೊತೆ ಇರೋ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ -3 ಇದೆ, -3 ಬಂತು. ಐ ಮತ್ತು ಡಾಟ್ ಪ್ರಾಡಕ್ಟ್ ತಗೊಂಡು ಮಾಡಿದಾಗ 1 ಆಗುತ್ತೆ. ಜೆ ಕಾಂಪೊನೆಂಟ್ಸ್ ಇಲ್ಲ, ಕೆ ಕಾಂಪೊನೆಂಟ್ಸ್ -2 ಇಂಟು +3 ದಟ್ ಈಸ್ -6 ಆಗುತ್ತೆ. ಮಲ್ಟಿಪ್ಲೈ ಮಾಡಬೇಕು, ಡಿವೈಡೆಡ್ ಬೈ 3√2. -6 -3 ದಟ್ ಇಸ್ ನಥಿಂಗ್ ಬಟ್ -9. -9ನ ನಾನು ಪಾಸಿಟಿವ್ ತೊಗೊಳ್ತೀನಿ, 9 ಡಿವೈಡೆಡ್ ಬೈ 3√2. ಸೊ 3 1s 3 3s. ಸೊ ಫೈನಲ್ ಆನ್ಸರ್ D is equal to 3 divided by √2 units. ಡಿವೈಡ್ ಬೈ ಇದು ರ್ಯಾಷನಲೈಸ್ ಬೇಕಾದ್ರೆ ಮಾಡೋಂಗಿದ್ರೆ ಮಾಡ್ಬೋದು. ನೋಡಿ, ಇದು ಸ್ಟೆಪ್ಸ್ ನೋಡ್ಕೊಳ್ಳಿ. ಇರೋದೇ ಒಂದು 4 ಪ್ರಾಬ್ಲಮ್ಮು 3 ಪ್ರಾಬ್ಲಮ್ ಇದೆ. ಪ್ರತಿ ಸಲ ಎಕ್ಸಾಮಲ್ಲಿ ರಿಪೀಟೇಟಿವ್ ಆಗಿ ಕೇಳಿದ್ದಾರೆ ಸುಮಾರು ಸಲ. ಸೊ ಏನು ಮಾಡಬೇಕು, A1 A2 ಬರ್ಕೊಳ್ಬೇಕು, B1 B2. A2 - A1 ಕಂಡು ಹಿಡ್ಕೊಳ್ಳಿ, ವೆಕ್ಟರ್ ಬಂತು. B1 ಕ್ರಾಸ್ B2 ಕಂಡು ಹಿಡ್ಕೊಳ್ಳಿ, ವೆಕ್ಟರ್ ಬರುತ್ತೆ. ಎರಡರದ್ದು ಡಾಟ್ ಪ್ರಾಡಕ್ಟ್ ತಗೊಂಡ್ರೆ ಒಂದು ನಂಬರ್ ಬರುತ್ತೆ. ಆ ನಂಬರ್ ಬಂದುಬಿಟ್ಟು -3 -6 ದಟ್ ಇಸ್ ನಥಿಂಗ್ ಬಟ್ -9 ಬಂತು. ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ +9 ತೊಗೊಳ್ತೀವಿ. ಡಿವೈಡೆಡ್ ಬೈ B1 ಕ್ರಾಸ್ B2 ಅದೊಂದು ನಂಬರು. ನೋಡಿ, ಅರ್ಥ ಆಯ್ತಾ? 3 ಮಾರ್ಕ್ಸ್ಗೆ. ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನು, ಈ ಕ್ವೆಶನಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದರೆ, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ವೆಕ್ಟರ್ಸ್ ಬಿಟ್ವೀನ್ ದ ಲೈನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ನೋಡಬೇಕು. 2I3J6K ಕ್ಯಾಪ್, ಇಲ್ಲೂ ಕೂಡ ಸೇಮ್ ಅಂದರೆ ಅರ್ಥ ಎರಡೂ ಪ್ಯಾರಲಲ್ ಲೈನ್ಸ್. ಇದು ಈ ಥರ ಪ್ಯಾರಲಲ್ ಆಗಿದೆ ಅಂತ. ಸೊ ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಫಸ್ಟು A1 ಬರ್ಕೊಳ್ಳೋಣ. ವೆಕ್ಟರ್ A1 ಬರ್ಕೊಳ್ಳೋಣ. ವೆಕ್ಟರ್ A1 I ಕ್ಯಾಪ್ 2J ಕ್ಯಾಪ್ -4 ಟೈಮ್ಸ್ K ಕ್ಯಾಪ್. ಇದು ವೆಕ್ಟರ್ A1. ವೆಕ್ಟರ್ A2 ಬರ್ಕೊಳ್ಳೋಣ. ದಟ್ ಈಸ್ 3 ಟೈಮ್ಸ್ I ಕ್ಯಾಪ್ 3 ಟೈಮ್ಸ್ J ಕ್ಯಾಪ್ -5 ಟೈಮ್ಸ್ K ಕ್ಯಾಪ್. ಇಲ್ಲಿ A2 - A1 ತಗೊಳ್ಳೋಣ. A2 - A1 ಸಬ್ಟ್ರಾಕ್ಷನ್ ಮಾಡಿದಾಗ 2 ಟೈಮ್ಸ್ I ಕ್ಯಾಪ್ ಪ್ಲಸ್ J ಕ್ಯಾಪ್ ಸಬ್ಟ್ರಾಕ್ಷನ್ನು -5 + 4 ಆಗುತ್ತೆ -K ಕ್ಯಾಪ್ ಆಗುತ್ತೆ. 2 ಟೈಮ್ಸ್ I ಕ್ಯಾಪ್ ಪ್ಲಸ್ J ಕ್ಯಾಪ್ -K ಕ್ಯಾಪ್ ಆಯಿತು. ಈಗ ವೆಕ್ಟರ್ B ಬರ್ಕೊಳ್ಳೋಣ. ವೆಕ್ಟರ್ B ಏನು ಕಾಮನ್ ಇರೋದು, ಕಾಮನ್ ರೌಂಡ್ ಆಫ್ ಆಗಿದೆ ನೋಡಿ, ಕಾಮನ್ ಇರೋದಾ. 2 ಟೈಮ್ಸ್ I ಕ್ಯಾಪ್ ಪ್ಲಸ್ 3 ಟೈಮ್ಸ್ J ಕ್ಯಾಪ್ ಪ್ಲಸ್ 6 ಟೈಮ್ಸ್ K ಕ್ಯಾಪ್ ಆಯಿತಾ. ಇದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ B is equal to √2² ಪ್ಲಸ್ 3² ಪ್ಲಸ್ 6². ದಟ್ ಇಸ್ 36 40 49. ದಟ್ ಇಸ್ √49. ದಟ್ ಇಸ್ ನಥಿಂಗ್ ಬಟ್ 7. ಇಷ್ಟು ಬಂತಲ್ವಾ. ಈಗ ವೆಕ್ಟರ್ B1 ಕ್ರಾಸ್ A2 - A1 ವಿಲ್ ಟೇಕ್ ದ ಡಾಟ್ ಪ್ರಾಡಕ್ಟ್ ಆಫ್ A2 - B1 ವೆಕ್ಟರ್ದು ಮತ್ತು ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಳೋಣ. ಸಾರಿ, ಡಾಟ್ ಪ್ರಾಡಕ್ಟ್ ಅಂದರೆ ಕ್ರಾಸ್ ಪ್ರಾಡಕ್ಟ್ IJK. ಯಾಕೆಂದರೆ ಫಾರ್ಮುಲಾ ಇರೋದು ಆ ಥರ. ಫಾರ್ಮುಲಾ ಬರೀತೀನಿ ನಾನು ಆಮೇಲೆ. ಎರಡು ವೆಕ್ಟರ್ ನೀವೇನು ಕಂಡು ಹಿಡಿತೀರಲ್ಲ ಅದರದ್ದು ಕ್ರಾಸ್ ಪ್ರಾಡಕ್ಟ್ ತೊಗೊಳ್ಳಿ. B ಗೊತ್ತು 2 3 6. A ಬಂದ್ಬಿಟ್ಟು A2 - A1 ಗೊತ್ತಿದೆ 2 1 ಕಾಂಪೊನೆಂಟ್ -1. ಎವ್ಯಾಲ್ಯೂಯೇಟ್ ಮಾಡಬೇಕು. ಎವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ -3 -6 ದಟ್ ಈಸ್ ನಥಿಂಗ್ ಬಟ್ -9 ಟೈಮ್ಸ್ I ಕ್ಯಾಪ್. ಕರೆಕ್ಟ್ ಅಲ್ವಾ. -2 Jದು -2 ಇಂಟು -1 -2 6 2s 12 -2 -12 -14 ಆಚೆ ಕಡೆ ಮೈನಸ್ ಇರೋದ್ರಿಂದ 14 ಟೈಮ್ಸ್ J ಕ್ಯಾಪ್ ಆಗುತ್ತೆ. ನೋಡಿ ಅದನ್ನು ನೀವು ನಿಧಾನಕ್ಕೆ ಮಾಡಬೇಕು. 2 1s 2 -6 ದಟ್ ಈಸ್ ನಥಿಂಗ್ ಬಟ್ -4 ಟೈಮ್ಸ್ 4 K ಕ್ಯಾಪ್ ಬಂತಲ್ವಾ. ಫಾರ್ಮುಲಾ ಏನು ಹೇಳುತ್ತೆ, ಡಿಸ್ಟೆನ್ಸ್ ಕಂಡು ಹಿಡಿಬೇಕು ಅಂತಂದರೆ ಎರಡು ಪ್ಯಾರಲಲ್ ಲೈನ್ ಇದ್ರ ನಡುವೆ ಡಿಸ್ಟೆನ್ಸ್ ಬೇಕು. ನಿಮಗೆ ಡಿಸ್ಟೆನ್ಸ್ ಬೇಕು ಅಂತಂದರೆ ಏನು ಮಾಡ್ತೀರಾ,
B1 cross A2 minus A1 a vector the magnitude divided by magnitude of vector B. This is how you find. So square root of 9 square plus 14 square plus 4 square divided by ಇದರ ಮ್ಯಾಗ್ನಿಟ್ಯೂಡ್ ಇದು 7 ಬರೆದಿದ್ದೀವಿ. 9 ಸ್ಕ್ವಯರ್ ಗೊತ್ತಿದೆ ನಿಮಗೆ, 9 ಸ್ಕ್ವಯರ್ ಅಂದರೆ 81. 14 square you know that it is nothing but 196. 4 square is 16. Add this all, you get the value of square root of 293 divided by 7. So this is your value. ಆ್ಯಡ್ ಮಾಡಿ 81 196 ಮತ್ತು 16 ಆ್ಯಡ್ ಮಾಡಿ, ಈ ನಂಬರ್ನ ಆ್ಯಡ್ ಮಾಡಿ. ರೂಟ್ ನೋಡಿ, ಈ ಸ್ಟೆಪ್ಸ್ ಅರ್ಥ ಆಯ್ತಾ ನಿಮಗೆ? ಏನೇನು ಮಾಡಿದ್ದೀನಿ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಮತ್ತೊಮ್ಮೆ. A1 ಬರ್ಕೊಳ್ಳೋದು ಗೊತ್ತಲ್ವಾ, A2 ಬರ್ಕೊಂಡ್ರಲ್ವಾ. ನಾವು ಡಿಸ್ಟೆನ್ಸ್ ಬಿಟ್ವೀನ್ ಇದು ಯಾಕೆ ಪ್ಯಾರಲಲ್ ಲೈನ್ಸ್ ಹೇಳ್ತೀವಿ? ಬಿಕಾಸ್ ದೇ ಆರ್ ಪ್ಯಾರಲಲ್ ಬಿಕಾಸ್ ವೆಕ್ಟರ್ ಬಿ ಈಸ್ ಕಾಮನ್. 2i 3j 6k ಕ್ಯಾಪ್ ಇದೆ ಈ ಲೈನಲ್ಲೂ, ನೆಕ್ಸ್ಟ್ ಇನ್ನೊಂದು ಲೈನಲ್ಲೂ ಕೂಡ 2i + 3j + 6k ಕ್ಯಾಪ್ ಇದೆ. ಸೊ A2 - A1 ಬರ್ಕೊಳ್ಳಿ, A2 - A1 ಕಂಡಿಡಿದೆ. ನೆಕ್ಸ್ಟು ವೆಕ್ಟರ್ ಬಿ ಬರ್ಕೊಳ್ಳಿ, ಅದರ ಮ್ಯಾಗ್ನಿಟ್ಯೂಡ್ ಕಂಡಿಡ್ಕೊಳ್ಳಿ. ದಿಸ್ ಆರ್ ದ ಸ್ಟೆಪ್. ಕ್ರಾಸ್ ಪ್ರಾಡಕ್ಟ್ B1 ಮತ್ತು A2 - A1 ಕ್ರಾಸ್ ಪ್ರಾಡಕ್ಟ್ ತಗೊಂಡಾಗ ನಿಮಗೆ ಆನ್ಸರು ವೆಕ್ಟರ್ ಬರುತ್ತೆ. ಆ ವೆಕ್ಟರ್ದು ಏನು ಬಂದಿದೆಯೋ ಫಾರ್ಮುಲಾ ಪ್ರಕಾರ, ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಫಾರ್ಮುಲಾ 2 ಫಾರ್ಮುಲಾ ಇದೆ. ಒಂದು ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸು, ಇನ್ನೊಂದು 2 ಪ್ಯಾರಲಲ್ ಲೈನ್ಸು. ಪ್ಯಾರಲಲ್ ಲೈನ್ಸ್ ಆಗಿದ್ದಾಗ ಕ್ರಾಸ್ ಪ್ರಾಡಕ್ಟ್ ತೆಗೆದು ಆಮೇಲೆ ಮ್ಯಾಗ್ನಿಟ್ಯೂಡ್ ಮಾಡ್ತೀರಾ. ಸೊ B ಕ್ರಾಸ್ A2 - A1 ಮಾಡ್ತೀರಾ. ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ + 14 ಸ್ಕ್ವೇರ್ + 4 ಸ್ಕ್ವೇರ್ 293 ಬರುತ್ತೆ ನಂಬರು. ಇದು ಮ್ಯಾಗ್ನಿಟ್ಯೂಡ್ ಆಫ್ B ನಿಮಗೆ ಗೊತ್ತಿದೆ 7. ಸೊ ಈ ಫಾರ್ಮುಲಾ ನಿಮಗೆ ಈ ಫಾರ್ಮುಲಾ ಗೊತ್ತಿದ್ದರೆ ಪ್ಯಾರಲಲ್ ಲೈನ್ಸ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲೊಂದು ಫಾರ್ಮುಲಾ, ನೆಕ್ಸ್ಟು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇದೊಂದು 2 ಫಾರ್ಮುಲಾ ಗೊತ್ತಿದ್ರೆ ಆಯಿತಾ, ನಿಮಗೆ 3 ಮಾರ್ಕರ್ಸಲ್ಲಿ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ರಿಪೀಟೇಟಿವ್ ಆಗಿ ಕೇಳ್ತಾ ಇರೋಂಥ ಕ್ವೆಶನ್ಸ್ ಇದು. ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, 2 ಪ್ಯಾರಲಲ್ ಲೈನ್ಸ್. ಫೈನ್, ಅರ್ಥ ಆಯ್ತಲ್ವಾ? ಈ ಅಸೈನ್ಮೆಂಟ್ಸ್ನ ನೀವು ಚೆಕ್ ಮಾಡಿ ಮತ್ತು ಮಾಡಿ. ಫೈಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಅಂತ ಕೊಟ್ಟಾಗ ಇದರ ಎಕ್ಸಸೈಸ್ ಪ್ರಾಬ್ಲಮ್ಮು ಅಥವಾ ವರ್ಕ್ಡ್ ಎಕ್ಸಾಂಪಲಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಇದು ಕೂಡ ಮಾಡ್ಬೋದು ನೀವು. ಫೈನ್, ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ರೆಫರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಸು. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಫಾರ್ ದ ಚಾನಲ್.